ನೋಡಿ ಮಲ್ಲೇಶ್ವರಂನ ಈ ಫುಟ್ಪಾತ್ ಜಾಗ ನೋಡೋದಕ್ಕೆ ಈಗ ನಿಜಕ್ಕೂ ಖುಷಿ ಅನ್ಸುತ್ತೆ ಕಣ್ರಿ. ಯಾಕಂದ್ರೆ ಈ ಟೈಮ್ ಈಗ ಸಂಜೆ ಸುಮಾರು 4-5:30 ಟೈಮ್ ಈಗ. ಸೊ 5:30 ಈ ಸಮಯದಲ್ಲಿ ನಾವು ಕಾಲಿಡೋದಕ್ಕೆ ಜಾಗ ಇಲ್ಲದೆ ಇರೋಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಒಂದ್ ಕಡೆ ಆ ಕಡೆ ಆಗ್ಲೇ ಹೇಳದಾಗೆ ವಾಹನಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇರುತ್ತೆ ಈ ಟೈಮಲ್ಲಿ. ಇನ್ನೊಂದ್ ಕಡೆ ಇಲ್ಲಿ ಫುಟ್ಪಾತ್ ನ ಆಕ್ರಮಿಸ್ಕೊಂಡಿರುವಂತ ವ್ಯಾಪಾರಿಗಳು, ಫುಟ್ಪಾತ್ ವ್ಯಾಪಾರಿಗಳು, ಜನ ಓಡಾಡೋದಕ್ಕೆ ಜಾಗ ಇರ್ತಾ ಇರಲ್ಲ. ಬಟ್ ಈಗ ತೆರವು ಕಾರ್ಯಾಚರಣೆ ಆದ ನಂತರ ಮಲ್ಲೇಶ್ವರಂ ತುಂಬಾ ಒಂದ್ ರೀತಿ ನೀಟಾಗಿದೆ. ಜನಗಳು, ಪಾದಾಚಾರಿಗಳು ಓಡಾಡೋದಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರಿ ಈ ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ, ಪಾದಚಾರಿಗಳು ಆರಾಮ್ಸೆ ಓಡಾಟ ಮಾಡ್ತಾ ಇದ್ದಾರೆ. ಬನ್ನಿ ಮಲ್ಲೇಶ್ವರನ ಇನ್ನೂ ಒಂದಷ್ಟು ಈ ಫುಟ್ಪಾತ್ಗಳು ಹೆಂಗಿದೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ, ತೆರವು ಕಾರ್ಯಾಚರಣೆ ಆದ ನಂತರ ಹೆಂಗಿದೆ ಫುಟ್ಪಾತ್ ತೋರಿಸುವಂತ ಒಂದು ಪ್ರಯತ್ನ. ಇನ್ನೂ ಒಂದಷ್ಟು ವ್ಯಾಪಾರಿಗಳು ಫುಟ್ಪಾತ್ ತಗ್ಸಿದ ತಕ್ಷಣ ವ್ಯಾಪಾರಿಗಳು ಮನೆಗಂತೂ ಹೋಗಿಲ್ಲ, ಶಾಪ ಹಾಕೊಂಡು ಅಲ್ಲಲ್ಲಿ ನಿಂತ್ಕೊಂಡಿದ್ದಾರೆ, ಫುಟ್ಪಾತ್ಗಳಲ್ಲಿ ನಿಂತ್ಕೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ಏನಾದ್ರು ಒಂದು ಮೇಡಮ್ ಮಾತಾಡ್ತೀರಾ ಮೇಡಮ್? ಮೇಡಮ್ ಈಗ ಫುಟ್ಪಾತ್ ತೆರವು ಆಯ್ತಲ್ಲ, ಜನಗಳು ಓಡಾಡೋದಕ್ಕೆ ಒಂದಷ್ಟು ಅಲ್ಲ, ನಿಮ್ಮ ಒಪಿನಿಯನ್ ಹೇಳಿ ಮೇಡಮ್. ಒಪಿನಿಯನ್ ಚೆನ್ನಾಗಿದೆ ಅಷ್ಟೇ. ಚೆನ್ನಾಗಿದೆ ಅಥವಾ ಇದು ಮಾಡಿದ ಅಂತೀರಾ ಅಥವಾ ಹೇಗೆ? ಒಳ್ಳೇದಾಯ್ತು. ಈ ಹಿಂದೆ ಜಾಗನೇ ಇರ್ತಾ ಇರಲಿಲ್ಲ, ಓಡಾಡೋದಕ್ಕೆ ಕೂಡ ಜಾಗ ಇರ್ತಾ ಇರಲಿಲ್ಲ. ಹೌದು. ಸೊ ಏನಂತೀರಿ ಮೇಡಮ್? ಮಾಡಿರೋದು ತುಂಬಾ ಚೆನ್ನಾಗಿದೆ, ಗೌರ್ಮೆಂಟ್ ಮಾಡಿರೋದು ಅವರು ತುಂಬಾ ಚೆನ್ನಾಗಿದೆ. ನಮ್ಗೆ ಜನ ಶಾಪ ಹಾಕೊಳ್ತಾರೆ ಇಲ್ಲಿಗ ವ್ಯಾಪಾರಿಗಳು, ಅಯ್ಯೋ ಮಾಡಬಾರ್ದಾಗಿತ್ತು ನಮ್ಮ ಹೊಟ್ಟೆ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ, ಆದ್ರೆ ಬೇರೆ ಕಡೆ ನೋಡ್ಬೋದು. ಅಂದ್ರೆ ಜನಕ್ಕೆ ಓಡಾಡಕ್ ಚೆನ್ನಾಗಿದೆ, ಇಲ್ಲ ಟ್ರಾಫಿಕ್ ಜಾಮ್ ಆಗ್ತಿತ್ತು ಅಷ್ಟೇ. ಅವ್ರು ಮಾಡಿರೋದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ವ್ಯಾಪಾರ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದ್ರೆ ಬೇರೆ ಎಲ್ಲರೂ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸೈಡಲ್ಲಿ. ಹಾಗೇನೆ ಏನ್ ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಮಲ್ಲೇಶ್ವರಂ ಏಜ್ ಕ್ರಾಸ್. ಈ ಟೈಮ್ ಆಯ್ತು ಅಂದ್ರೆ ಸ್ನೇಹಿತರೆ, ಜನ ಸಿಕ್ಕಾಪಟ್ಟೆ ಇಲ್ಲಿ ಕಾಲಿಡೋದಕ್ಕೂ ಆಗ್ತಾ ಇರಲ್ಲ. ಜನ ಒಂದ್ ಕಡೆ ಜನ ಜಿಂಗುಳಿ, ಒಂದ್ ರೀತಿ ಸಂತೆ ಜಾತ್ರೆ ತರ ತುಂಬಿರ್ತಾ ಇದ್ರಿ ಈ ರೋಡಲ್ಲಿ. ಒಂದ್ ಕಡೆ ವಾಹನಗಳು ಕೂಡ ದಟ್ಟಣೆ, ಇನ್ನೊಂದ್ ಕಡೆ ಈ ಫುಟ್ಪಾತ್ ವ್ಯಾಪಾರಿಗಳು ರೋಡಲ್ಲಿ ಓಡಾಡೋದಕ್ಕೆ ಫುಟ್ಪಾತ್ ಟೋಟಲಿ ಕಂಪ್ಲೀಟ್ ಫುಟ್ಪಾತ್ ಅನ್ನ ಅವ್ರು ಆಕ್ರಮಿಸ್ಕೊಂಡಿರ್ತಾ ಇದ್ರು. ಬಟ್ ಈಗ ನೀವು ನೋಡ್ತಾ ಇದ್ರಲ್ಲ, ಸೊ ಇದು ಇವತ್ತಿನ ಈ ಕ್ಷಣದ ಪರಿಸ್ಥಿತಿ. ಫುಟ್ಪಾತ್ ಅನ್ನ ಏನು ಈ ಅನಧಿಕೃತ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಕಾರ್ಯಾಚರಣೆ ಮಾಡಿದ ನಂತರ ನೀವು ನೋಡ್ತಾ ಇರುವಂತ ಈ ದೃಶ್ಯ ಇದೆಯಲ್ಲ, ಸೊ ಇದು ಈಗ ನೈಜ ಪರಿಸ್ಥಿತಿ, ಇವಾಗಿರ್ತಕ್ಕಂಥ ಪರಿಸ್ಥಿತಿ ಇದು. ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಮಾಡಿದ ನಂತರ ಆದ್ರೂ ಕೂಡ ಪಾಪ ಹೊಟ್ಟೆ ಪಾಡಿಗೆ ಇವ್ರ ಬಗ್ಗೆ ಹೇಳ್ಬೇಕು ಬಿಡ್ಬೇಕು ನಿಜಕ್ಕೂ ಗೊತ್ತಾಗೋದಿಲ್ಲ. ಇವ್ರಿಗೆ ಈ ವ್ಯಾಪಾರ ಮಾಡಿದ್ರೇನೆ ಅವತ್ತಿನ ಒಪ್ಪತ್ತಿನ ಊಟಕ್ಕೆ ಈ ವ್ಯಾಪಾರ ನೋಡಿ ಅವ್ರು ಇಟ್ಕೊಂಡು ಮಾಡ್ತಾ ಇದಾರೆ. ಅಲ್ಲೊಂದು ಹಣ್ಣು ವ್ಯಾಪಾರಿ ಮಾಡ್ತಾ ಇದಾರೆ. ಅವ್ರು ನಿಜಕ್ಕೂ ಇದನ್ನ ತೋರ್ಸೋದು ಬಿಡೋದು ಅಂದ್ರೆ ಒಂದ್ ರೀತಿ ಧರ್ಮ ಸಂಕಟ ಅಂತ ಹೇಳ್ಬೋದು ನಮಗೂ ಕೂಡ ಇದನ್ನ ತೋರ್ಸೋದಕ್ಕೆ. ಯಾಕಂದ್ರೆ ನೋಡಿ ಅವರು ಕೂಡ ಇಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ಸೊ ಅವ್ರಿಗೆ ಅವತ್ತಿನ ಪರಿಸ್ಥಿತಿ, ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು. ಸೊ ಇಲ್ಲಾಂದ್ರೆ ಅವ್ರಿಗೆ ಜೀವನನೇ ನಡೆಯೋದಿಲ್ಲ. ಇನ್ನೂ ಒಂದಷ್ಟು ಆಗ್ಲೇ ನೀವು ನೋಡಿದ್ರಲ್ಲ, ಬಿಹಾರಿಗಳು ಆ ರೀತಿ ವ್ಯಾಪಾರಕ್ಕೂ ಬಿಡುವಂತ ಜನಗಳು ಕೂಡ ಇದ್ದಾರೆ. ಬಟ್ ಇಂತಹದರ ನಡುವೆ ಕೂಡ ಈ ರೀತಿ ಅವತ್ತಿನ ದುಡಿಮೆ, ಅವತ್ತಿನ ಊಟ, ಅಂತಹ ಸಂಕಷ್ಟದಲ್ಲಿರುವಂತ ಫುಟ್ಪಾತ್ ವ್ಯಾಪಾರಿಗಳು ಕೂಡ ಇದ್ದಾರೆ. ಇಂಥವ್ರ ಬಗ್ಗೆ ಏನ್ ಕನಿಕಾರ ತೋರಿಸ್ತಾರ? ಸರ್ಕಾರ ಏನಾದ್ರು ಕನಿಕಾರ ತೋರಿಸ್ತಾರ? ಅಥವಾ ಕೃಷ್ಣ ಬೈರೇಗೌಡರು ಏನಾದ್ರು ಕನಿಕಾರ ತೋರಿಸ್ತಾರ? ನೋಡ್ಬೇಕು. ಅಮ್ಮ, ನೀವ್ ಇವಾಗ ಇದನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದೀರಾ ಅಥವಾ ಇದಿಲ್ಲ ಅಂದ್ರೂ ನಡೆಯುತ್ತಾ ನಿಮ್ಗೆ? ಇದ್ರೇನೆ ಜೀವನ ಸರ್. ನಮ್ಗೆ ಇದ್ರಿಲ್ಲ ಅಂದ್ರೆ ಹೆಂಗ್ ಜೀವನ ಮಾಡಕ್ಕಾಗತ್ತೆ? ಮನೆ ಬಾಡಿಗೆ ಕಟ್ಬೇಕು, ಮಕ್ಳು ಓದಿಸ್ಬೇಕು, ಇದ್ರೇನೆ ಜೀವನ. ಹೆಂಗ್ ಇಲ್ಲ ಅಂದ್ರೆ ನಾವೇನು ಓದಿಲ್ಲ ಬರ್ದಿಲ್ಲ, ನಮ್ಗೆ ಎಲ್ಲಿಂದ ಬರುತ್ತೆ? ನಮ್ಗೆ ಇದು ಬಿಟ್ರೆ ಇನ್ನು ಮುಸ್ರೆ ಮನೆ ತಿಕ್ಬೇಕು. ಮುಸ್ರೆ ಮನೆಗೆ ಹೋದ್ರೆ ತಿಂಗಳೆಲ್ಲ ಕಾಯ್ಬೇಕು, 1000-2000 ಕೊಡ್ತಾರೆ. ಮನೆ ಬೆಳಿಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆಲ್ಲ ಏನ್ ಮಾಡೋದು? ಮಕ್ಕಳಿಗೆ ಸ್ಕೂಲ್ ಕಟ್ಬೇಕು, ಫೀಸ್ ಕಟ್ಬೇಕು, ಎಲ್ಲಿಂದ ಬರುತ್ತೆ? ಇವಾಗ ಮುಸ್ರೆ ಮನೆ ತಿಕ್ಕೋ ವಯಸ್ಸು ಅಲ್ಲ ನಮ್ಗೆ. ಎಷ್ಟಿದೆ ನಮ್ಗೆ ಇವತ್ತು? ಮನೆ ಕೆಲಸ. ಇವಾಗ ಅಲ್ಲಿ ಹೋದ್ರೆ ತಾನೇ ಯಾರು ಕರ್ಕೊಂತಾರೆ ಸರ್ ನಮ್ನ ಸಡನ್ ಆಗಿ? ಎಲ್ಲಿ ಹೋಗೋಣ? ಇದ್ಬಿಟ್ರೆ ನಮ್ಗೆ ದಾರಿನೇ ಇಲ್ಲ. ಇವಾಗ ಒಂದ್ ಕಡೆ ತುಂಬಾ ಓಡಾಡೋದು ತುಂಬಾ ಅನುಕೂಲ ಆಗಿದೆ. ಅನುಕೂಲ ಆಗಿದೆ ಸರ್. ಇವಾಗ ನಾವೂನು ನಮ್ದು ತಪ್ಪಿದೆ. ಯಾಕಂದ್ರೆ ನಾವೂನು ಜನಕ್ಕೂ ಬಿಡ್ಬೇಕು ಸ್ವಲ್ಪ. ಅವ್ರು ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಅದನ್ನು ನೋಡ್ಕೋಬೇಕು. ನಾವು ಜನಕ್ಕೆ ಎರಡು ನೋಡ್ಬೇಕು. ನಾವು ಹೌದು, ನಮ್ಗೂ ನಡಿಬೇಕು. ಯಾಕಂದ್ರೆ ಅವ್ರ ಹೊಟ್ಟೆ ಮೇಲೂ ನಾವು ಹೊಡಿಬಾರ್ದು, ಅವ್ರ ಇದ್ರಲ್ಲೂ ನಾವು ಅವ್ರಿಗೂ ಅನುಕೂಲ. ಅವ್ರು ಬಂದ್ರೆ ನಾವು ಪಬ್ಲಿಕ್ ಇದ್ರೇನೆ ನಾವು ಸರ್. ಪಬ್ಲಿಕ್ ಇಲ್ಲ ಅಂದ್ರೆ ನೋಡಿ ಬೆಂಗಳೂರು ಕೊರೋನಾದಲ್ಲಿ ಆದಂಗ ಆಗಿದೆ ರೋಡೆಲ್ಲ. ಕೊರೋನಾದಲ್ಲಿ ಈ ತರ ಇತ್ತು. ಇನ್ನ ಅಧ್ವಾನ ಇತ್ತು ಕೊರೋನಾ ಟೈಮಲ್ಲಿ. ನೋಡಿ ಕ್ರಿಕೆಟ್ ಆಡ್ಬೋದು ರೋಡೆಲ್ಲ, ಹಂಗಿದೆ. ಆ ತರ ಅಧ್ವಾನ ಆಗಿದೆ. ನಾವು ಸ್ವಲ್ಪ ಮಾಡ್ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದಾಗತ್ತೆ ಸರ್. ಕೃಷ್ಣ ಬೈರವ್ರಿಗೂ ನಾವು ಕೈ ಮುಗಿದು ಕೇಳ್ಕೊತೀವಿ, ಬಡವ್ರನ್ನ ಮಾತ್ರ ಕಣ್ಣಿನಲ್ಲಿ ನೀರು ಹಾಕ್ಬಾರ್ದು. ತುಂಬಾ ಕಷ್ಟ ಆಗಿದೆ ಸರ್, ತುಂಬಾನೇ ಕಷ್ಟ ಆಗಿದೆ. ಏನು ಸಿಗ್ತಾ ಇಲ್ಲ ಸರ್. ಬೆಳಗ್ಗೆಯಿಂದ ನೋಡಿ ಅವ್ರ ಪಕ್ಕದವ್ರು ಟೀ ಕೊಡ್ಸಿದ್ದಾರೆ, ಏನು ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ 500 ರೂಪಾಯಿ ವ್ಯಾಪಾರ ಮಾಡಿಲ್ಲ, ಪಬ್ಲಿಕ್ಕೇ ಬರ್ತಾ ಇಲ್ಲ ಸರ್. ಹೌದು, ಬಟ್ಟೆ ಅಂಗಡಿಯವ್ರಿಗೆಲ್ಲ ತೊಂದರೆನೇ ಆಗ್ತೈತೆ. ಜನ ಇದ್ರೇನೆ ಬರೋದು.
ಏನಾರು ಇದೆ ಅಂತಾನೆ ಜನ ಹುಡಿಕೊಂಡು ಬರ್ತಾರೆ. ಒಂದು ತಗೊಳಕ್ ಹೋಗಿ 4 ತಗೊಂತಾರೆ. ಜನ ಇಲ್ಲ ಅಂದ್ರೆ ನಾವು ಇರೋಕ್ಕಾಗಲ್ಲ ಸರ್. ಏನೋ ಮಾಡಿ ಅವ್ರಿಗೆ ಕೃಷ್ಣ ಬೈರವ್ರಿಗೆ ಹೇಳೋದು ಅಷ್ಟೇ ನಾವು. ಏನೋ ಬಡವ್ರ ಹೊಟ್ಟೆ ಮೇಲಂತೂ ಹೊಡಿಬಾರ್ದು, ಏನಾದ್ರೂ ಅನುಕೂಲ ಮಾಡ್ಕೊಡ್ಬೇಕು. ಹೌದು ಮೇಡಮ್, ಈಗ ನೀವು ಪಾದಚಾರಿ, ಈಗ ಏನ್ ಅನ್ಸ್ತಾ ಇದೆ ನಿಮ್ಗೆ? ಓಡಾಡೋದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ? ಅವ್ರಿಗೆ ಕನ್ನಡ ಬರಲ್ಲ, ಅನುಕೂಲ ನನಗೆ ಬರುತ್ತೆ. ಏನ್ ಅನ್ಸುತ್ತೆ ನಿಮ್ಗೆ? ಏನ್ ನೋಡ್ರಿ, ಇದು ಪಾದಚಾರಿಗೇನು ಬೇಕು, ಆದ್ರೆ ಇವ್ರ ಹೊಟ್ಟೆಗೂ ಬೇಕಲ್ಲ. ಆದ್ರೆ ಜಾಸ್ತಿ ಇದಾದ್ರೆ ಹೋಗ್ಲಿಕ್ಕೆ ಟ್ರಾಫಿಕ್ ಸ್ವಲ್ಪ ಜಾಮ್ ಆಗ್ತದೆ. ಅದಕ್ಕೆ ಅವ್ರು ಟ್ರಾಫಿಕ್ ಅವ್ರು ಏನಾದ್ರು ಇದು ಮಾಡಿದಿರ್ಬೋದು. ಅಂದ್ರೆ ಅವ್ರು ವ್ಯಾಪಾರ ಮಾಡಕ್ಕೂ ಜಾಗ ಕೊಡ್ಬೇಕು, ಒಳಗೆ ಜಾಗ ಬೇಕು. ಆದ್ರೆ ಒಂದ್ ಸ್ವಲ್ಪ ವೇಟ್ ಇದ್ರೆ ಒಳ್ಳೇದು. ಅದು ವೇಟ್ ಕಡಿಮೆ ಇದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗೋದಲ್ಲ. ಹೆಂಗ್ ಅನ್ಸುತ್ತೆ ಮೇಡಮ್ ಈ ತೆರವು ಕಾರ್ಯಾಚರಣೆ ಮಾಡಿದ್ಮೇಲೆ? ಏನ್ ಅನ್ಸುತ್ತೆ ಮೇಡಮ್ ನಿಮ್ಮ ಒಪಿನಿಯನ್? ಸ್ವಲ್ಪ ಇದು ವೈಬ್ಸ್ ಇತ್ತು, ಯಾವಾಗ್ಲೂ ಎಲ್ಲ ಫುಲ್ ಇತ್ತಲ್ವಾ. ಸೊ ಇವಾಗ ಏನೂ ಇಲ್ಲ, ಖಾಲಿ ಖಾಲಿ ಅನಿಸ್ತಾ ಇದೆ. ಖಾಲಿ ಖಾಲಿ. ಹಾ, ಅಮ್ಮ, ಏನ್ ಅನ್ಸುತ್ತೆ? ಅಲ್ಲ ಹೊಟ್ಟೆ ಪಾಪ ಬಡವ್ರ ಹೊಟ್ಟೆ ಮೇಲೆ ಇದ್ ಮಾಡ್ದಂಗ ಆಗುತ್ತೆ. ಹಂಗ್ ಅನ್ಸುತ್ತಾ? ಅವ್ರು ಹೌದ್ ಮತ್ತೆ ಅಥವಾ ಅವ್ರ್ ಜಾಗ ಫ್ರೀ ಆಯ್ತು ಅಂತ? ಫ್ರೀ ಆಯ್ತು ನಮ್ಗೂ. ಅವ್ರ ಪಾಪ ಹತ್ರದಲ್ಲೇ ಜೀವನ ಮಾಡೋರು ಅಲ್ವಾ. ಅವ್ರಿಗೇನೋ ಜಾಗ ವ್ಯವಸ್ಥೆ ಮಾಡ್ಬೇಕು. ಆಮೇಲೆ ಇಲ್ಲಿ ಖಾಲಿ ಮಾಡಿದ್ರೆ ಪರವಾಗಿಲ್ಲ. ಖಾಲಿ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಅವ್ರು? ಏಕಾಏಕಿ ಖಾಲಿ ಮಾಡಬಾರ್ದಾಗಿ. ಮಾಡ್ಬಾರ್ದಾಗಿತ್ತು. ಅವ್ರಿಗೆಲ್ಲ ಜಾಗ ಕೊಟ್ಬಿಟ್ಟು ಆಮೇಲೆ ಖಾಲಿ ಮಾಡಿದ್ರೆ ಅವ್ರು ಎಲ್ಲೋ ಹೋಗ್ತಿದ್ರು ಪಾಪ. ಇವಾಗ ಫ್ರೀ ಇದೆ, ಏನ ತೊಂದ್ರೆ ಇಲ್ಲ. ಅವ್ರಿಗೆ ತೊಂದ್ರೆ ಅಂತ ಅಷ್ಟೇ, ನಮ್ಗೇನ್ ತೊಂದ್ರೆ ಇಲ್ಲ, ನಮ್ಗೆ ಒಳ್ಳೇದು. ಹೌದ್ ಮತ್ತೆ ಮೇಡಮ್, ನಿಮ್ಗೆ ಏನ್ ಅನ್ಸುತ್ತೆ? ಸ್ಟ್ರೀಟ್ ವೆಂಡರ್ಸ್ ಇಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸ್ಟ್ರೀಟ್ ವೆಂಡರ್ಸ್ಗೆ ಆನ್ಲೈನ್ ಶಾಪಿಂಗ್ ಗಿಂತ ಸ್ಟ್ರೀಟ್ ವೆಂಡರ್, ನಾವು ಅಲ್ಲೇ ಸ್ಟ್ರೀಟ್ ವೆಂಡರ್ ಹತ್ರನೇ ತಗೋತಾ ಇದ್ವಿ. ಈಗ ಸ್ವಲ್ಪ ನಮಗೂ ಕಷ್ಟ ಆಗ್ತಾ ಇದೆ. ಓ, ನೀವೇ ಒಂಥರ ಒಪಿನಿಯನ್. ಸೊ ನಿಮಗೂ ಕಷ್ಟ ಆಗ್ತಾ ಹಾ, ಇದೆ? ಹೌದು. Okay, okay. ನಾವು ಈ ಆನ್ಲೈನ್, ಅಂದ್ರೆ ಇಲ್ಲಿ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಆಗ್ತದೆ. ಹೌದು, ಎಕ್ಸಾಕ್ಟ್ಲಿ, ಹೌದು. Okay, okay. ಅದಕ್ಕೋಸ್ಕರ ಮಲ್ಲೇಶ್ವರಂ ಬೈಕ್ಸ್. ಹಾ, ಹಾ. ಹೇಳಿ ಅಮ್ಮ ಇನ್ನೊಂದ್ಸಲ. ಅಂಗಡಿಗೆ ಹೋದ್ರೆ ಅಂಗಡಿಗೆ ಬಾಡಿಗೆ ಎಲ್ಲ ನಮ್ ತಲೆ ಮೇಲೆ ಹಾಕೋದವ್ರು ಅಲ್ವಾ. ಸೊ ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ cheap and ಸ್ವಲ್ಪ best ಚೀಪ್ ಆಗ್ತಾ ಇದೆ. ಆಗ್ಬೇಕು. ಹಾ, ಇವಾಗ ಖಾಲಿ ಇದೆಯಲ್ಲ, ಅಂದ್ರೆ ಟ್ಯಾಕ್ಸ್ ಫ್ರೀ. ಓಡಾಡೋದಕ್ಕೆ ಒಂದ್ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಅದು ಸೆಕೆಂಡ್, ಬಟ್ ಪ್ಲಸ್ 1 ಪಾಯಿಂಟ್ ಮೈನಸ್ ಇದೆ, ಪ್ಲಸ್ ಇದೆ. ಹೌದು, ನಮ್ಗೆ ಸ್ಟ್ರೀಟ್ ವೆಂಡರ್ಸ್ ಇದೆ. ಸೊ ಆನ್ಲೈನ್ ಶಾಪಿಂಗ್ ಇಂತ ಇದೆ ಚೆನ್ನಾಗಿತ್ತು ನಮ್ಗೆ. ಸ್ವಲ್ಪ ಅವ್ರಿಗೂ ಬ್ಯಾಕ್ ಹೊಡೆದಂಗ ಆಯ್ತು, ಬ್ಯಾಕಪ್ ಆದಂಗ ಆಯ್ತು ಅವ್ರಿಗೂ. ಮೇಡಮ್, ಯಾವಾಗ್ಲೂ ಸಂತೆ ಒಂದ್ ರೀತಿ ಜಾತ್ರೆ ತರ ಇರ್ತಾ ಇತ್ತು. ನೀವು ಹೇಳಿದಾಗೆ ಖಾಲಿ ಖಾಲಿ ಉಳಿತಾ ಇದೆ. ವೈಬ್ಸ್ ಇತ್ತು, ಮಲ್ಲೇಶ್ವರಂ ವೈಬ್ಸ್ ಇತ್ತು. ಅದು ನೋಡಿದ್ರೇನೆ ಖುಷಿ ಇರ್ತಾ ಇತ್ತು, ಅದು ಇವಾಗಿಲ್ಲ. ಅಂತ ಮಾತು ಹೇಳಿ.